ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಿಮಗೊಂದೆರಡು ಯೂಸ್ಫುಲ್ ಟಿಪ್ಸ್ ಅಥವಾ ಉಪಯುಕ್ತ ಸಲಹೆಗಳನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ, ಮನೆ ಮದ್ದು ಅಥವಾ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಹೇಗೆ ಮೊಡವೆಗೆ ಮತ್ತು ಬಿಳಿ ಕೂದಲಿಗೆ ಪರಿಹಾರ ಕಂಡುಕೊಳ್ಳೋದು ಅಂತ ಇವತ್ತು ನೋಡೋಣ. ಮೊದಲನೇದಾಗಿ, ಮೊಡವೆಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜನರಲ್ಲೂ ಕಾಮನಾಗಿ ಕಂಡುಬರುವಂಥ ಸಮಸ್ಯೆ ಏನಪ್ಪ ಅಂದರೆ ಮೊಡವೆ. ಈ ಮೊಡವೆಗೆ ಎಲ್ಲ ರೀತಿಯ ಸೋಪು, ಕ್ರೀಮ್ಗಳು ಮತ್ತು ರೆಮಿಡಿಗಳನ್ನು ಯೂಸ್ ಮಾಡಿದರೂ ಏನೂ ಪ್ರಯೋಜನ ಆಗ್ತಿಲ್ಲ ಅನ್ನೋರಿಗೆ ಈ ರೆಮಿಡಿ ತುಂಬ ಯೂಸ್ಫುಲ್ ಆಗಿದೆ. ಏನಪ್ಪ ಅಂದರೆ ಗಂಧ ಮತ್ತು ಮೊಸರು. ಗಂಧನ ಮೊಸರಲ್ಲಿ ತೆಗೆದುಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿ ಅರ್ಧದಿಂದ 1 ಅವರ್ ಬಿಟ್ಟು ಮುಖನ ವಾಶ್ ಮಾಡ್ಕೊಳ್ಳಿ. ಇದೇ ಥರ ಪ್ರತಿದಿನ 1 ತಿಂಗಳವರೆಗೂ ಮಾಡಿ ನೋಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಮತ್ತು ಮೊಡವೆ ಅಲ್ಲದೆ ಚರ್ಮದ ಕಾಂತಿ ಕೂಡ ಹೆಚ್ಚಿಸುತ್ತೆ. ಇದನ್ನು ನಾನು ಯೂಸ್ ಮಾಡಿ ನಿಮಗೆ ಸಲಹೆನ ನೀಡ್ತಿದ್ದೀನಿ. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಎರಡನೇದು, ಬಿಳಿ ಕೂದಲಿನ ಸಮಸ್ಯೆಗೆ. ಬಿಳಿ ಕೂದಲಿನ ಸಮಸ್ಯೆನ ನಾವು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಸಹ ನೋಡ್ತಿದ್ದೀವಿ. ಎಲ್ಲ ಥರದ ಎಣ್ಣೆ ಮತ್ತು ಶಾಂಪೂನ ಯೂಸ್ ಮಾಡಿ ಏನೂ ಉಪಯೋಗ ಆಗಿಲ್ಲ ಅನ್ನೋರು ಈ ಮನೆ ಮದ್ದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಅದು ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆ, ಕರಿಬೇವು ಮತ್ತು ಮೆಂತೆ. ಕರಿಬೇವು ಮತ್ತು ಮೆಂತೆನ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಇದನ್ನು ಕೊಬ್ಬರಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸಿ ಸೋಸಿ ಇಟ್ಕೊಳ್ಳಿ. ಈ ಇಟ್ಕೊಂಡಿರುವಂಥ ಎಣ್ಣೆನ ಪ್ರತಿದಿನ ನೀವು ಅಪ್ಲೈ ಮಾಡ್ತಾ ಬಂದರೆ ನೀವು ಬೇಗನೆ ಗುಡ್ ರಿಸಲ್ಟ್ನ ನೋಡ್ಬೋದು. ನಾನು ಹೇಳಿರುವಂಥ 2 ಹೋಮ್ ರೆಮಿಡೀಸಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಮನೇಲಿ ಟ್ರೈ ಮಾಡಿ ನೋಡಿ ಯೂಸ್ಫುಲ್ ಆಗಿರೋದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ.